ನಿಮ್ಮ ತಲೆಗೆ ಸಣ್ಣ ನೋವು ಬರುತ್ತಿದೆಯಾ? ಬೇಗ ಕೋಪ ಬರುತ್ತಿದೆಯಾ? ಹೃದಯ ಜೋರಾಗಿ ತಟ್ಟುತ್ತಿದೆಯಾ? ಇವು ಸಾಮಾನ್ಯ ಲಕ್ಷಣಗಳಲ್ಲ, ನಿಮ್ಮ ದೇಹ ಕೊಡುತ್ತಿರುವ ಸೈಲೆಂಟ್ ವಾರ್ನಿಂಗ್. ಹೈ ಬಿ ಅಂದರೆ ಕೇವಲ ಒತ್ತಡವಲ್ಲ, ಇದು ಸೈಲೆಂಟ್ ಕಿಲ್ಲರ್. ಅನೇಕರಿಗೆ ಲಕ್ಷಣವೇ ಕಾಣಿಸುವುದಿಲ್ಲ, ಆದರೆ ಒಳಗೊಳಗೆ ಹೃದಯ, ಮೂತ್ರಪಿಂಡ, ಮೆದುಳಿನ ಮೇಲೆ ಪರಿಣಾಮ ಬೀರುತ್ತಿರುತ್ತದೆ. ಆದರೆ ಒಳ್ಳೆಯ ಸುದ್ದಿ ಏನಂದರೆ, ಔಷಧಿ ಮಾತ್ರವಲ್ಲ, ಸರಿಯಾದ ಆಹಾರದಿಂದಲೇ ಹೈ ಬಿ ನಿಯಂತ್ರಣ ಮಾಡಬಹುದು. ಇವತ್ತು ಈ ವಿಡಿಯೋದಲ್ಲಿ ಹೈ ಬಿ ಇದ್ದವರು ತಪ್ಪದೇ ಸೇವಿಸಬೇಕಾದ ಪ್ರಮುಖ ಆಹಾರಗಳನ್ನು ತುಂಬ ಸರಳವಾಗಿ, ಆಸಕ್ತಿಕರವಾಗಿ ತಿಳಿಸುತ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ. ಹೈ ಬಿ ಅಥವಾ ರಕ್ತದೊತ್ತಡ ಅಂದರೆ ನಮ್ಮ ಹೃದಯ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಕಳುಹಿಸುವಾಗ ರಕ್ತನಾಳಗಳ ಮೇಲೆ ಹೆಚ್ಚು ಒತ್ತಡ ಬೀಳುವುದು. ಸಾಮಾನ್ಯವಾಗಿ 120/80 ನಾರ್ಮಲ್, 140/90 ಮೀರಿ ಹೋದರೆ ಅದನ್ನು ಹೈ ಬಿ ಅಂತ ಕರೀತಾರೆ. ಹೈ ಬಿ ಯಾಕೆ ಬರುತ್ತದೆ? ಹೆಚ್ಚು ಉಪ್ಪು ಸೇವನೆ, ಒತ್ತಡ, ನಿದ್ರೆಯ ಕೊರತೆ, ತೂಕ ಜಾಸ್ತಿ, ವ್ಯಾಯಾಮ ಇಲ್ಲ, ಹೆಚ್ಚು ಎಣ್ಣೆಯ ಆಹಾರ, ಧೂಮಪಾನ ಇವು ಮುಖ್ಯ ಕಾರಣಗಳು. ಆದರೆ ಪ್ರಶ್ನೆ ಏನು ಗೊತ್ತಾ? ಹೈ ಬಿ ಇದ್ದವರು ಏನು ತಿನ್ನಬೇಕು? ಈಗ ಒಂದೊಂದಾಗಿ ನೋಡೋಣ. ಸೊಪ್ಪುಗಳು ಹೈ ಬಿ ನಿಯಂತ್ರಣಕ್ಕೆ ನೈಸರ್ಗಿಕ ಔಷಧಿ. ಸೊಪ್ಪುಗಳು ಹೈ ಬಿ ಇರುವವರಿಗೆ ದೇವರ ವರ ಎಂದು ಹೇಳಬಹುದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಇವುಗಳಲ್ಲಿ ಪೊಟ್ಯಾಷಿಯಂ ತುಂಬ ಪ್ರಮಾಣದಲ್ಲಿರುತ್ತದೆ. ನಮ್ಮ ದೇಹದಲ್ಲಿ ಹೈ ಬಿ ಆಗುವ ಮುಖ್ಯ ಕಾರಣಗಳಲ್ಲಿ ಒಂದು ಹೆಚ್ಚು ಸೋಡಿಯಂ ಅಂದರೆ ಉಪ್ಪು. ನಾವು ಹೆಚ್ಚು ಉಪ್ಪು ಸೇವಿಸಿದಾಗ ಅದು ರಕ್ತನಾಳಗಳಲ್ಲಿ ನೀರನ್ನು ಹಿಡಿದುಕೊಂಡು ಒತ್ತಡವನ್ನು ಹೆಚ್ಚಿಸುತ್ತದೆ. ಆದರೆ ಸೊಪ್ಪುಗಳಲ್ಲಿರುವ ಪೊಟ್ಯಾಷಿಯಂ ಈ ಹೆಚ್ಚುವರಿ ಸೋಡಿಯಂನ್ನು ಮೂತ್ರದ ಮೂಲಕ ಹೊರಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತದೊತ್ತಡ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಇದಲ್ಲದೆ ಸೊಪ್ಪುಗಳಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಫೈಬರ್ ಮತ್ತು ಆಂಟಿಆಕ್ಸಿಡೆಂಟ್ ಇರುತ್ತದೆ. ಇವು ರಕ್ತನಾಳಗಳನ್ನು ಆರೋಗ್ಯವಾಗಿರಿಸಿ ರಕ್ತ ಸರಿಯಾಗಿ ಹರಿಯಲು ಸಹಾಯ ಮಾಡುತ್ತದೆ. ಸೊಪ್ಪುಗಳನ್ನು ನಿಯಮಿತವಾಗಿ ಸೇವಿಸುವವರು ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ದೂರ ಇರಬಹುದು. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಊಟದಲ್ಲಿ ಸೊಪ್ಪಿನ ಪಲ್ಯ, ಸಾಂಬಾರ್ ಅಥವಾ ಸೂಪ್ ರೂಪದಲ್ಲಿ ಸೇವಿಸಬಹುದು. ವಾರಕ್ಕೆ ಕನಿಷ್ಠ 4-5 ಬಾರಿ ಸೊಪ್ಪು ಸೇವಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಬಹಳ ಜನ ಸೊಪ್ಪು ತಿನ್ನುವುದನ್ನು ಕಡೆಗಣಿಸುತ್ತಾರೆ, ಆದರೆ ನೀವು ನಿಮ್ಮ ಬಿ ನಿಯಂತ್ರಣ ಮಾಡಬೇಕೆಂದರೆ ಸೊಪ್ಪು ನಿಮ್ಮ ಆಹಾರದ ಪ್ರಮುಖ ಭಾಗವಾಗಬೇಕು. ಇದು ಕೇವಲ ಬಿ ನಿಯಂತ್ರಣ ಮಾತ್ರವಲ್ಲ, ನಿಮ್ಮ ದೇಹಕ್ಕೆ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ನೀಡುತ್ತದೆ. ಎರಡನೆಯದಾಗಿ ಬಾಳೆಹಣ್ಣು, ಪೊಟ್ಯಾಷಿಯಂ ಪವರ್. ಬಾಳೆಹಣ್ಣು ಹೈ ಬಿ ಇರುವವರಿಗೆ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಆಹಾರ. ಇದರಲ್ಲಿ ಪೊಟ್ಯಾಷಿಯಂ ತುಂಬ ಪ್ರಮಾಣದಲ್ಲಿರುತ್ತದೆ. ಪೊಟ್ಯಾಷಿಯಂ ರಕ್ತನಾಳಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ. ಹೈ ಬಿ ಇರುವವರು ಪ್ರತಿದಿನ 1 ಬಾಳೆಹಣ್ಣು ಸೇವಿಸಿದರೆ ಅವರ ಬಿ ನಿಯಂತ್ರಣದಲ್ಲಿರಲು ಸಹಾಯವಾಗುತ್ತದೆ. ಬಾಳೆಹಣ್ಣು ತಿನ್ನುವುದರಿಂದ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಸರಿಯಾಗಿರುತ್ತದೆ. ಇದು ರಕ್ತನಾಳಗಳ ಮೇಲೆ ಇರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಬಾಳೆಹಣ್ಣಿನಲ್ಲಿ ಫೈಬರ್, ವಿಟಮಿನ್ B6 ಮತ್ತು ವಿಟಮಿನ್ ಸಿ ಕೂಡ ಇರುತ್ತದೆ. ಇದು ಹೃದಯದ ಆರೋಗ್ಯಕ್ಕೆ ಉಪಯುಕ್ತ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಬ್ರೇಕ್ಫಾಸ್ಟ್ ನಂತರ ಬಾಳೆಹಣ್ಣು ತಿನ್ನಬಹುದು. ಇದು ದೇಹಕ್ಕೆ ತಕ್ಷಣ ಶಕ್ತಿ ನೀಡುತ್ತದೆ ಮತ್ತು ಬಿ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಆದರೆ ಮಧುಮೇಹ ಇರುವವರು ದಿನಕ್ಕೆ ಅರ್ಧ ಅಥವಾ 1 ಬಾಳೆಹಣ್ಣು ಮಾತ್ರ ಸೇವಿಸಬೇಕು. ಬಾಳೆಹಣ್ಣು ನಿಮ್ಮ ಹೃದಯವನ್ನು ರಕ್ಷಿಸುವ ಒಂದು ನೈಸರ್ಗಿಕ ಆಹಾರವಾಗಿದೆ. ಮೂರನೆಯದಾಗಿ ಬೆಳ್ಳುಳ್ಳಿ, ರಕ್ತನಾಳಗಳನ್ನು ತೆರೆಯುವ ಶಕ್ತಿ. ಬೆಳ್ಳುಳ್ಳಿ ಹೈ ಬಿ ನಿಯಂತ್ರಣಕ್ಕೆ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಔಷಧಿ. ಇದರಲ್ಲಿ ಆಸಿಲಿನ್ ಎಂಬ ಅಂಶ ಇರುತ್ತದೆ. ಈ ಅಂಶ ರಕ್ತನಾಳಗಳನ್ನು ವಿಶಾಲಗೊಳಿಸಿ ರಕ್ತ ಸರಾಗವಾಗಿ ಹರಿಯಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತದೊತ್ತಡ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಹೃದಯದ ಮೇಲೆ ಇರುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಬೆಳ್ಳುಳ್ಳಿ ಕಡೆ ತಿನ್ನುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಬಹಳ ಜನರಿಗೆ ಬೆಳ್ಳುಳ್ಳಿ ತಿನ್ನುವುದಕ್ಕೆ ಇಷ್ಟವಿಲ್ಲ, ಆದರೆ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ ಇದು ತುಂಬ ಉಪಯುಕ್ತ. ಬೆಳ್ಳುಳ್ಳಿಯನ್ನು ಪಲ್ಯ, ಚಟ್ನಿ ಅಥವಾ ಸಾಂಬಾರ್ನಲ್ಲಿ ಸೇರಿಸಿ ಸೇವಿಸಬಹುದು. ನಾಲ್ಕನೆಯದಾಗಿ ಕಡಿಮೆ ಕೊಬ್ಬಿನ ಹಾಲು ಮತ್ತು ಮೊಸರು. ಬಿ ನಿಯಂತ್ರಣಕ್ಕೆ ಕ್ಯಾಲ್ಸಿಯಂ ಶಕ್ತಿ.
ಹೈ ಬಿ ಪಿ ನಿಯಂತ್ರಣಕ್ಕೆ ಕ್ಯಾಲ್ಸಿಯಂ ತುಂಬ ಮುಖ್ಯವಾದ ಪೋಷಕಾಂಶ. ಕ್ಯಾಲ್ಸಿಯಂ ನಮ್ಮ ರಕ್ತನಾಳಗಳು ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದರೆ ರಕ್ತನಾಳಗಳು ಕಠಿಣವಾಗುತ್ತದೆ. ಇದರಿಂದ ರಕ್ತ ಸರಿಯಾಗಿ ಹರಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಬಿ ಪಿ ಹೆಚ್ಚಾಗುತ್ತದೆ. ಆದ್ದರಿಂದ ಹೈ ಬಿ ಪಿ ಇರುವವರು ಕಡಿಮೆ ಕೊಬ್ಬಿನ ಹಾಲು ಮತ್ತು ಮೊಸರು ಸೇವಿಸುವುದು ತುಂಬ ಉಪಯುಕ್ತ. ಲೋ ಫ್ಯಾಟ್ ಮಿಲ್ಕ್ ಮತ್ತು ಕರ್ಡ್ನಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಪ್ರೋಟೀನ್ ಮತ್ತು ಪೊಟ್ಯಾಷಿಯಂ ಇರುತ್ತದೆ. ಈ ಪೋಷಕಾಂಶಗಳು ರಕ್ತನಾಳಗಳನ್ನು ಬಲವಾಗಿರಿಸಿ ರಕ್ತದ ಹರಿವನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ಮೊಸರು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿದ್ದರೆ ದೇಹದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ. ಇದು ಬಿ ಪಿ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಪ್ರತಿದಿನ 1 ಗ್ಲಾಸ್ ಟೋನ್ಡ್ ಮಿಲ್ಕ್ ಅಥವಾ ಸ್ಕಿಮ್ಡ್ ಮಿಲ್ಕ್ ಕುಡಿಯಬೇಕು. ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯುವುದು ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಮಧ್ಯಾಹ್ನ ಊಟದ ಜೊತೆ 1 ಕಪ್ ಮೊಸರು ಸೇವಿಸುವುದು ಉತ್ತಮ. ಇದು ದೇಹವನ್ನು ತಂಪಾಗಿರಿಸಿ ಬಿ ಪಿ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಆದರೆ ಫುಲ್ ಕ್ರೀಮ್ ಮಿಲ್ಕ್ನಲ್ಲಿ ಹೆಚ್ಚು ಕೊಬ್ಬು ಇರುತ್ತದೆ. ಇದು ಕೊಲೆಸ್ಟ್ರಾಲ್ ಹೆಚ್ಚಿಸುವ ಸಾಧ್ಯತೆ ಇದೆ. ಆದ್ದರಿಂದ ಲೋ ಫ್ಯಾಟ್ ಮಿಲ್ಕ್ ಆಯ್ಕೆ ಮಾಡುವುದು ಮುಖ್ಯ. ಹೈ ಬಿ ಪಿ ಇರುವವರು ತಮ್ಮ ದೈನಂದಿನ ಆಹಾರದಲ್ಲಿ ಹಾಲು ಮತ್ತು ಮೊಸರು ಸೇರಿಸಿಕೊಂಡರೆ ಅವರ ಹೃದಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಬಿ ಪಿ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ. 5ನೇಯದಾಗಿ ಮೀನು, ಹೃದಯದ ಅತ್ಯುತ್ತಮ ಸ್ನೇಹಿತ. ಮೀನು ಹೈ ಬಿ ಪಿ ನಿಯಂತ್ರಣಕ್ಕೆ ಅತ್ಯುತ್ತಮ ಆಹಾರಗಳಲ್ಲಿ ಒಂದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಎಂಬ ಪ್ರಮುಖ ಪೋಷಕಾಂಶ ಇರುತ್ತದೆ. ಒಮೆಗಾ 3 ಫ್ಯಾಟಿ ಆಸಿಡ್ ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತದೆ. ಇದು ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ಬಿ ಪಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೈ ಬಿ ಪಿ ಇರುವವರಲ್ಲಿ ರಕ್ತನಾಳಗಳು ಕಠಿಣವಾಗುತ್ತದೆ. ಇದರಿಂದ ರಕ್ತ ಸರಿಯಾಗಿ ಹರಿಯಲು ಕಷ್ಟವಾಗುತ್ತದೆ. ಆದರೆ ಮೀನು ಸೇವಿಸುವುದರಿಂದ ರಕ್ತನಾಳಗಳು ಸಡಿಲವಾಗುತ್ತದೆ. ಇದರಿಂದ ಹೃದಯದ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಮೀನು ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ. ಇದು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಸಾರ್ಡಿನ್, ಮ್ಯಾರಕೆಲ್, ಸಾಲ್ಮನ್ ಈ ತರಹದ ಮೀನುಗಳು ತುಂಬ ಉಪಯುಕ್ತ. ವಾರಕ್ಕೆ 2 ಬಾರಿ ಮೀನು ಸೇವಿಸುವುದು ಉತ್ತಮ. ಡೀಪ್ ಫ್ರೈ ಮಾಡಿದ ಮೀನಿನ ಬದಲು ಬಾಯ್ಲ್ ಅಥವಾ ಗ್ರಿಲ್ ಮಾಡಿದ ಮೀನು ಸೇವಿಸಬೇಕು. ಇದರಿಂದ ಹೆಚ್ಚು ಲಾಭ ಸಿಗುತ್ತದೆ. ಮೀನು ಸೇವನೆ ನಿಮ್ಮ ಹೃದಯವನ್ನು ಬಲವಾಗಿರಿಸಿ ಬಿ ಪಿ ನಿಯಂತ್ರಣದಲ್ಲಿರಲು ಸಹಾಯ ಮಾಡುತ್ತದೆ. 6ನೇಯದಾಗಿ ಬಾದಾಮಿ ಮತ್ತು ಅಕ್ಕರೆಕಾಯಿ. ಮೆಗ್ನೀಷಿಯಂ ಪವರ್. ಬಾದಾಮಿ ಮತ್ತು ಅಕ್ಕರೆಕಾಯಿ ಹೈ ಬಿ ಪಿ ಇರುವವರಿಗೆ ತುಂಬ ಉಪಯುಕ್ತ. ಇವುಗಳಲ್ಲಿ ಮೆಗ್ನೀಷಿಯಂ, ಹೆಲ್ದಿ ಫ್ಯಾಟ್ಸ್, ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತದೆ. ಮೆಗ್ನೀಷಿಯಂ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಇದರಿಂದ ರಕ್ತ ಸರಿಯಾಗಿ ಹರಿಯುತ್ತದೆ ಮತ್ತು ಬಿ ಪಿ ಕಡಿಮೆಯಾಗುತ್ತದೆ. ಹೈ ಬಿ ಪಿ ಇರುವವರಲ್ಲಿ ರಕ್ತನಾಳಗಳು ಟೈಟ್ ಆಗಿರುತ್ತದೆ. ಮೆಗ್ನೀಷಿಯಂ ಈ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ಕೆಲಸ ಸುಲಭವಾಗುತ್ತದೆ. ಪ್ರತಿದಿನ 5ರಿಂದ 6 ಬಾದಾಮಿ ಮತ್ತು 2ರಿಂದ 3 ಅಕ್ಕರೆಕಾಯಿ ಸೇವಿಸುವುದು ಉತ್ತಮ. ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ತಿನ್ನಬೇಕು. ಇದು ದೇಹಕ್ಕೆ ಹೆಚ್ಚು ಉಪಯುಕ್ತ. ಇವು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ಹಾರ್ಟ್ ಹೆಲ್ತ್ ಸುಧಾರಿಸುತ್ತದೆ. ರೆಗ್ಯುಲರ್ ಕನ್ಸಂಪ್ಷನ್ ಬಿ ಪಿ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. 7ನೇಯದಾಗಿ ಕಲ್ಲಂಗಡಿ, ನೈಸರ್ಗಿಕ ಬಿ ಪಿ ನಿಯಂತ್ರಕ. ಕಲ್ಲಂಗಡಿ ಹೈ ಬಿ ಪಿ ನಿಯಂತ್ರಣಕ್ಕೆ ತುಂಬ ಪರಿಣಾಮಕಾರಿ ಹಣ್ಣು. ಇದರಲ್ಲಿ ಸಿಟ್ರಲಿನ್ ಎಂಬ ಅಂಶ ಇರುತ್ತದೆ. ಸಿಟ್ರಲಿನ್ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ. ಇದರಿಂದ ರಕ್ತ ಸರಿಯಾಗಿ ಹರಿಯುತ್ತದೆ ಮತ್ತು ಬಿ ಪಿ ಕಡಿಮೆಯಾಗುತ್ತದೆ. ಕಲ್ಲಂಗಡಿಯಲ್ಲಿ ಪೊಟ್ಯಾಷಿಯಂ, ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಇರುತ್ತದೆ. ಇವು ಹಾರ್ಟ್ ಹೆಲ್ತ್ ಸುಧಾರಿಸುತ್ತದೆ. ಇವು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಕಲ್ಲಂಗಡಿ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ. ಪ್ರಾಪರ್ ಹೈಡ್ರೇಷನ್ ಬಿ ಪಿ ನಿಯಂತ್ರಣಕ್ಕೆ ಮುಖ್ಯ. ಬೆಚ್ಚಗಿನ ಕಾಲದಲ್ಲಿ ಕಲ್ಲಂಗಡಿ ಸೇವಿಸುವುದು ತುಂಬ ಉಪಯುಕ್ತ. ದಿನಕ್ಕೆ 1 ಕಪ್ ಕಲ್ಲಂಗಡಿ ತಿನ್ನಬಹುದು. ಇದು ನ್ಯಾಚುರಲ್ ಬಿ ಪಿ ಕಂಟ್ರೋಲ್ ಫುಡ್ ಆಗಿದ್ದು ನಿಮ್ಮ ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತದೆ. ಹೈ ಬಿ ಪಿ ಅಥವಾ ರಕ್ತದೊತ್ತಡ ನಿಯಂತ್ರಣಕ್ಕೆ ಕೇವಲ ಆಹಾರ ಮಾತ್ರ ಸಾಕಾಗುವುದಿಲ್ಲ. ನಮ್ಮ ಜೀವನ ಶೈಲಿಯು ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ದಿನನಿತ್ಯ ಮಾಡುವ ಕೆಲವು ಸಣ್ಣ ಬದಲಾವಣೆಗಳು ನಮ್ಮ ಬಿ ಪಿಯನ್ನು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ
ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ವಾಕಿಂಗ್ ಅಂದರೆ ಸರಳವಾದ ವ್ಯಾಯಾಮ, ಆದರೆ ಇದರ ಪರಿಣಾಮ ತುಂಬ ದೊಡ್ಡದು. ನಾವು ನಡೆಯುವಾಗ ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡುತ್ತದೆ, ರಕ್ತ ಸರಾಗವಾಗಿ ಹರಿಯುತ್ತದೆ ಮತ್ತು ರಕ್ತನಾಳಗಳ ಒತ್ತಡ ಕಡಿಮೆಯಾಗುತ್ತದೆ. ಬೆಳಿಗ್ಗೆ ತಾಜಾ ಗಾಳಿಯಲ್ಲಿ ನಡೆಯುವುದರಿಂದ ಮನಸ್ಸು ಕೂಡ ಶಾಂತವಾಗುತ್ತದೆ. ಇದರಿಂದ ಸ್ಟ್ರೆಸ್ ಕಡಿಮೆಯಾಗುತ್ತದೆ. ಸ್ಟ್ರೆಸ್ ಕಡಿಮೆಯಾದರೆ BP ಸಹ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ. ಎರಡನೆಯದಾಗಿ ನಿದ್ರೆ ತುಂಬ ಮುಖ್ಯ. ಬಹಳ ಜನರು ರಾತ್ರಿ ತಡವಾಗಿ ಮಲಗುತ್ತಾರೆ ಅಥವಾ ಸರಿಯಾದ ನಿದ್ರೆ ಮಾಡುವುದಿಲ್ಲ. ಆದರೆ ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ನಿದ್ರೆ ನಮ್ಮ ದೇಹಕ್ಕೆ ಅಗತ್ಯ. ಸರಿಯಾದ ನಿದ್ರೆ ಇಲ್ಲದಿದ್ದರೆ ಹೃದಯದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಇದರಿಂದ BP ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ನಾವು ಮಲಗುವ ಸಮಯವನ್ನು ಫಿಕ್ಸ್ ಮಾಡಿಕೊಂಡರೆ ಮತ್ತು ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿದರೆ ದೇಹದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತದೆ. ಮಲಗುವ ಮುನ್ನ ಮೊಬೈಲ್ ಬಳಕೆ ಕಡಿಮೆ ಮಾಡಿದರೆ ಉತ್ತಮ ನಿದ್ರೆ ಬರುತ್ತದೆ. ಮೂರನೆಯದಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಇಂದಿನ ಜೀವನದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇದೆ. ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿ, ಹಣಕಾಸಿನ ಸಮಸ್ಯೆಗಳು ಇವು ಎಲ್ಲ BP ಹೆಚ್ಚಾಗಲು ಕಾರಣವಾಗುತ್ತದೆ. ಆದ್ದರಿಂದ ಪ್ರತಿದಿನ 10ರಿಂದ 15 ನಿಮಿಷ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಬೇಕು. ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಹೃದಯದ ಒತ್ತಡ ಕಡಿಮೆಯಾಗುತ್ತದೆ. ಯೋಗ ಕೂಡ ತುಂಬ ಉಪಯುಕ್ತ. ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿರುತ್ತದೆ. ನಾಲ್ಕನೆಯದಾಗಿ ಉಪ್ಪಿನ ಸೇವನೆ ಕಡಿಮೆ ಮಾಡಬೇಕು. ಹೆಚ್ಚು ಉಪ್ಪು ಸೇವಿಸಿದರೆ ದೇಹದಲ್ಲಿ ನೀರು ಸಂಗ್ರಹವಾಗುತ್ತದೆ. ಇದರಿಂದ ರಕ್ತನಾಳಗಳಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ಯಾಕೇಜ್ಡ್ ಫುಡ್, ಚಿಪ್ಸ್, ಜಂಕ್ ಫುಡ್ ಇವುಗಳನ್ನು ಕಡಿಮೆ ಮಾಡಬೇಕು. ಮನೆಯಲ್ಲೇ ತಯಾರಿಸಿದ ಸರಳ ಆಹಾರ ಸೇವಿಸುವುದು ಉತ್ತಮ. ಐದನೆಯದಾಗಿ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಬೇಕು. ಸ್ಮೋಕಿಂಗ್ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು BP ಹೆಚ್ಚಿಸುತ್ತದೆ. ಆಲ್ಕೋಹಾಲ್ ಕೂಡ ಹೃದಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇವುಗಳನ್ನು ನಿಲ್ಲಿಸಿದರೆ BP ನಿಯಂತ್ರಣಕ್ಕೆ ಬರುತ್ತದೆ. ಕೊನೆಯದಾಗಿ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಡಬೇಕು. ಹೆಚ್ಚು ತೂಕ ಇದ್ದರೆ ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಇದರಿಂದ BP ಹೆಚ್ಚಾಗುತ್ತದೆ. ಸರಿಯಾದ ಆಹಾರ ಮತ್ತು ವ್ಯಾಯಾಮದಿಂದ ತೂಕ ನಿಯಂತ್ರಣದಲ್ಲಿ ಇಡಬಹುದು. ಈ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ನಿಯಮಿತವಾಗಿ ಅನುಸರಿಸಿದರೆ ಹೈ BPಯನ್ನು ನೈಸರ್ಗಿಕವಾಗಿ ನಿಯಂತ್ರಣ ಮಾಡಬಹುದು ಮತ್ತು ನಿಮ್ಮ ಹೃದಯವನ್ನು ಆರೋಗ್ಯವಾಗಿರಿಸಬಹುದು. ಹೈ BP ನಿಮ್ಮ ಜೀವನವನ್ನು ನಿಯಂತ್ರಿಸಬಾರದು, ನೀವೇ ನಿಮ್ಮ ಆರೋಗ್ಯವನ್ನು ನಿಯಂತ್ರಿಸಬೇಕು. ಇವತ್ತು ಹೇಳಿದ ಆಹಾರಗಳಲ್ಲಿ ಕನಿಷ್ಠ 3 ಇಂದಿನಿಂದಲೇ ಶುರು ಮಾಡಿ. ನಿಮ್ಮ ಹೃದಯ ನಿಮಗೆ ಧನ್ಯವಾದ ಹೇಳುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಯಾಕಂದರೆ ಹೈ BP ಯಾರಿಗಾದರೂ ಇರಬಹುದು. ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.